ಹಾಲೆಲೂಯ, 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 ಹಾಲೆಲೂಯ. ತಂದೆಯೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ, ನಿಮಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ತಂದೆ, ಈ ಒಂದು ಪ್ರಾರ್ಥನೆ ಮುಂಜಾನೆ ಪ್ರಾರ್ಥನೆ ಕೊಟ್ಟಿದ್ದೆ ಕುಟುಂಬದ ಮಕ್ಕಳಿಗೆ ಸಮರ್ಪಿಸ್ತೀನಿ ಕರ್ತನೆ. ಈ ಒಂದು ಮುಂಜಾನೆ ಪ್ರಾರ್ಥನೆ ಕೊಟ್ಟಕ್ಕೆ ಬಂದಿರುವಂತಹ ವಾಕ್ಯಗಳನ್ನು ಆಲಿಸಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಕಡೆಗೆ ಸಮರ್ಪಿಸ್ತೇನೆ. ಅವರ ಕುಟುಂಬದಲ್ಲಿಂದ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಕಡೆಗೆ ಸಮರ್ಪಿಸ್ತೇನೆ. ತಂದೆ, ತಾಯಿ, ಮಕ್ಕಳು, ಸಹೋದರ ಸಹೋದರಿ ಎಲ್ಲರನ್ನೂ ಕೂಡ ನಿಮ್ಮ ಒಂದು ಪವಿತ್ರವಾದ ರಕ್ತವನ್ನು ಶುದ್ಧೀಕರಿಸಿದೆ, ಪವಿತ್ರ ಆತ್ಮನ ಅಭಿಷೇಕಿಸಿಕರ್ತನೆ. ಅವರಿಗೆ ಬೇಕಾದಂತಹ ಜ್ಞಾನದ ವಾಕ್ಯಗಳನ್ನ, ಬಿಡುಗಡೆಯ ವಾಕ್ಯಗಳನ್ನ ನೀವು ಅನುಗ್ರಹಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲರಿಗೂ ಕೂಡ ಈ ಒಂದು ಮುಂಜಾನೆಯ ಪ್ರಾರ್ಥನೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ದೇವರ ವಾಕ್ಯದೊಂದಿಗೆ ನಾವು ಒಂದು ಮುಂಜಾನೆ ಪ್ರಾರ್ಥನೆಯನ್ನ ನಾವು ಪ್ರಾರಂಭಿಸೋಣ. ಮತ್ತಾಯ 6ನೇ ಅಧ್ಯಾಯ 6ನೇ ವಾಕ್ಯ. ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಹೌದು ನನ್ನ ಪ್ರೀತಿಯ ಸಹೋದರ ಸಹೋದರರು, ಇವತ್ತು ನಾವು ಪ್ರಾರ್ಥನೆಯ ಬಗ್ಗೆ ನಾವು ಧ್ಯಾನಿಸೋಣ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಮಾತನಾಡುವ ಒಂದು ವಿಧಾನ. ಪ್ರಾರ್ಥನೆಯಲ್ಲಿ ನಾವು ದೇವರೊಂದಿಗೆ ಮಾತನಾಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿನ್ನ ಅಂತರಂಗದಲ್ಲಿರುವಂತಹ ದೇವರೊಂದಿಗೆ ಪ್ರಾರ್ಥಿಸಬೇಕು ಅಂತ. ದೇವರು ಇವತ್ತು ಎಲ್ಲಿದ್ದಾರೆ ಅನ್ನೋ ಒಂದು ವಿಷಯ ನಮಗೆ ಅರ್ಥ ಆಗ್ಬೇಕು. ದೇವರ ವಾಕ್ಯ ಹೇಳುತ್ತೆ, ಯೋಹಾನ 4ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ದೇವರು ಆತ್ಮಸ್ವರೂಪಿ ಆಗಿದ್ದಾರೆ. ದೇವರು ಆತ್ಮಸ್ವರೂಪಿ ಆಗಿರೋದ್ರಿಂದ ದೇವರು ನಮ್ಮೊಳಗಡೆ ದೇವರು ವಾಸ ಮಾಡ್ತಾ ಇದ್ದಾರೆ. ಯಾವಾಗ ನೀವು ಯೇಸು ಕ್ರಿಸ್ತನ ರಕ್ಷಕರನ್ನಾಗಿ ನೀವು ಸ್ವೀಕಾರ ಮಾಡ್ಕೊಂಡ್ರೋ, ಆಗ ಪವಿತ್ರಾತ್ಮರ ಮೂಲಕ ಪವಿತ್ರಾತ್ಮರು ನಿಮ್ಮಲ್ಲಿ ಬರ್ತಾರೆ. ಬಂದು ನಿಮ್ಮ ದೇಹವನ್ನ ದೇವರ ಆಲಯವನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ. ಈಗ ದೇವರ ಆಲಯವಾಗಿರುವಂತಹ ನಿಮ್ಮ ದೇಹದ ಒಳಗಡೆ ಅಂದ್ರೆ ನಿಮ್ಮ ಆತ್ಮದಲ್ಲೇ ಪರಿಶುದ್ಧ ಆತ್ಮ ನೆಲೆಗೊಂಡಿದ್ದಾರೆ. ದೇವರಿರೋದು ನಿಮ್ಮ ಒಂದು ಆತ್ಮದಲ್ಲಿ. ಹಂಗಾಗಿ ದೇವರು ಹೇಳ್ತಾರೆ, ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಅಂದ್ರೆ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಆತ್ಮದಲ್ಲಿ ಇರುವ ನಿನ್ನ ತಂದೆಯೊಂದಿಗೆ ಪ್ರಾರ್ಥನೆ ಮಾಡಿರಿ. ಈಗ ನಾವು ಸುಮಾರು ಪ್ರಾರ್ಥನೆಗಳನ್ನ ನಾವು ಮಾಡಿದ್ದೇವೆ. ಎಲ್ಲಾ ಧರ್ಮದವರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ. ಆದ್ರೆ ನಿಜವಾದ ಪ್ರಾರ್ಥನೆ ಏನು, ಪ್ರಾರ್ಥನೆ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ನಿಮ್ಮ ಮೊದಲನೇದಾಗಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಅಂತರಂಗದಲ್ಲಿರುವಂತಹ ದೇವರೊಂದಿಗೆ ಪ್ರಾರ್ಥಿಸಬೇಕು. ದೇವರು ಯೇಸು ಕ್ರಿಸ್ತರ ಮೂಲಕವಾಗಿ ನಿಮ್ಮ ಅಂತರಂಗದಲ್ಲಿ ಬಂದಿದ್ದಾರೆ. ನಿಮ್ಮ ಹೃದಯದಲ್ಲಿ ದೇವರು ಬಂದಿದ್ದಾರೆ. ನಿಮ್ಮ ಹೃದಯವನ್ನ ನೀವು ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಯೇಸು ತಂದೆ ದೇವರು ನಿಮ್ಮ ಹೃದಯದಲ್ಲಿ ಇರುವವರಾಗಿದ್ದಾರೆ. ಹಾಗಾಗಿ ನಿಮ್ಮ ಮನಸ್ಸು ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹೃದಯದಲ್ಲಿರುವಂತಹ ತಂದೆ ಬಳಿಗೆ ಹೋಗ್ಬೇಕು. ತಂದೆ ದೇವರು ನನ್ನ ಹೃದಯದಲ್ಲಿದ್ದಾರೆ, ನಾನು ತಂದೆ ದೇವರು ಯೇಸು ಕ್ರಿಸ್ತರು ಒಂದಾಗಿದ್ದೇವೆ. ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ದೇವರು ನನ್ನೊಂದಿಗಿದ್ದಾರೆ. ದೇವರು ನನ್ನಿಂದ ದೂರ ಇಲ್ಲ. ಎಲ್ಲೋ ಆಕಾಶದಲ್ಲಿ ದೇವರಿಲ್ಲ, ದೇವರು ಎಲ್ಲೋ ಊರುಗಳಲ್ಲಿ ದೇವರಿಲ್ಲ. ದೇವರು ಯೇಸು ಕ್ರಿಸ್ತರು ನನಗಾಗಿ ಪ್ರಾಣ ಕೊಟ್ಟಿದ್ದರಿಂದ, ನನ್ನ ಪಾಪಗಳನ್ನು ದೇವರು ಕ್ಷಮಿಸಿದ್ದರಿಂದ, ನಾನು ಯೇಸುವನ್ನ ಸ್ವೀಕಾರ ಮಾಡಿಕೊಂಡಿರೋದ್ರಿಂದ ದೇವರು ನನ್ನ ಹೃದಯದಲ್ಲಿ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಹೃದಯದಲ್ಲಿರುವಂತಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ದೇವರು ಹೇಳ್ತಾರೆ. ಮತ್ತೆ ಅವರು 10ನೇ ವಾಕ್ಯ ಹೇಳುತ್ತೆ, 6ನೇ ಅಧ್ಯಾಯ 10ನೇ ವಾಕ್ಯ, ಅವರು ನಿನ್ನ ತಂದೆ ಆಗಿದ್ದಾರೆ. ಅವರು ನಿನ್ನ ತಂದೆ ಆಗಿದ್ದಾರೆ. ಎಲ್ಲರಿಗೂ ಕೂಡ ದೇವರಾಗಿದ್ದಾರೆ. ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ನೀವು ಓದೋದಾದ್ರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಅವರೆಲ್ಲರೂ ಕೂಡ ದೇವರನ್ನ ತನ್ನ ಒಂದು ಬಯಕೆಗಳನ್ನ ಈಡೇರಿಸುವ ಯೆಹೋವ ಈರಿಯಾಗಿ, ಯೆಹೋವ ರಾಫ ಆಗಿ ಅವರು ನೋಡಿದ್ರು. ಅಂದ್ರೆ ಅವರ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವವರಾಗಿ ಅವರು ದೇವರನ್ನು ನೋಡಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ನಂತರ ಯೇಸು ಕ್ರಿಸ್ತರು ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ,
ನಿಮ್ಮನ್ನ ದೇವರ ಮಕ್ಕಳನ್ನಾಗಿ, ದೇವರು ನಿನ್ನ ತಂದೆಯನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ. ಈಗ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ತಂದೆಯೊಂದಿಗೆ ನಿಮ್ಮ ಹೃದಯದಲ್ಲಿರುವಂತಹ ತಂದೆ ನಿನ್ನನ್ನ ಬಲ್ಲವರಾಗಿದ್ದಾರೆ. ದೇವರ ಕೇಳುತ್ತೆ, ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲೇ ಅವರು ನಿನಗೆ ಏನು ಬೇಕೆಂದು ಅರಿತವರಾಗಿದ್ದಾರೆ. ಆ ಒಂದು ಅಧ್ಯಾಯದಲ್ಲಿ ದೇವರ ಕೇಳುತ್ತೆ, ನೀನು ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲೇ ನೀನು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ, ಏನ್ ಅವಶ್ಯಕತೆ ಇದೆ ನಿನಗೆ, ಆ ಒಂದು ಎಲ್ಲ ಅವಶ್ಯಕತೆಗಳನ್ನ ದೇವರು ಬಲ್ಲವರಾಗಿದ್ದಾರೆ. ದೇವರ ಕೇಳುತ್ತೆ, ಕೆಟ್ಟವರಾದ ನೀವೇ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನ ಕೊಡುವವರಾಗಿದ್ರೆ ದೇವರು ಪರಿಶುದ್ಧರಾಗಿದ್ದಾರೆ, ದೇವರು ಒಳ್ಳೆಯವರಾಗಿದ್ದಾರೆ, ದೇವರು ನಿಮ್ಮನ್ನ ಪ್ರೀತಿಸುವವರಾಗಿದ್ದಾರೆ. ದೇವರ ಕೇಳುತ್ತೆ, ದೇವರು ಲೋಕವನ್ನ ಎಷ್ಟಾಗಿ ಪ್ರೀತಿಸಿದ ಅಂತ ಹೇಳಿದ್ರೆ ತಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ, ನಮ್ಮೆಲ್ಲರಿಗಾಗಿ ದೇವರು ಅಂತಾರೆ ಹೇಳಿದ್ರು. ಅಂತ ದೇವರು ನಾವಿನ್ನು ಪಾಪಿಗಳಾಗಿರ್ಬೇಕಾದ್ರೆ ನಮ್ಮನ್ನು ಪ್ರೀತಿಸುವಂತಹ ದೇವರು ನಮ್ಮ ಪ್ರಾರ್ಥನೆಯನ್ನ ಆಲಿಸುವವರಾಗಿದ್ದಾರೆ. ನೀನು ನಿನ್ನ ಅಂತರಂಗದಲ್ಲಿರುವಂತಹ ದೇವರಲ್ಲಿ ಪ್ರಾರ್ಥಿಸಬೇಕಾದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಮೊಟ್ಟಮೊದಲಾಗಿ ನಮ್ಗೆ ಇರಬೇಕು. ವಿಶ್ವಾಸ, ಈಗ ನಾವು ಹೇಳಿದ ಹಾಗೆ ವಿಶ್ವಾಸ ಅನ್ನೋದು ದೇವರ ಹೇಳುತ್ತೆ, ಇಬ್ರಿಯ 11ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, ವಿಶ್ವಾಸ ಅನ್ನುವಂಥದ್ದು, ಎಲ್ಲರೂ ತೆಗೀರಿ, ಇಬ್ರಿಯ 11ನೇ ಅಧ್ಯಾಯ 1ನೇ ವಾಕ್ಯ ನಾನು ಓದ್ತೀನಿ ಕೇಳಿ. ನಂಬಿಕೆಯು ನಾವು ನಿರೀಕ್ಷಿಸುವಂತವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಶ್ಚಯವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರುಗಳನ್ನು ಹೊಂದಿದ್ದರು. ಅಂದ್ರೆ ನೀವು ದೇವರ ವಾಕ್ಯ ಹೇಳುತ್ತೆ, ಮುಂದಿನ ವಾಕ್ಯಗಳು ಹೇಳುತ್ತೆ, ಆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ. ದೇವರ ಬಳಿಗೆ ಬರುವವರು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವವರಾಗಿರ್ಬೇಕು. ದೇವರ ವಾಕ್ಯ ಹೇಳುತ್ತೆ, ವಿಶ್ವಾಸದಿಂದ ನೀನು ಪ್ರಾರ್ಥನೆ ಕೊನೆಗೆ ಹೋಗ್ಬೇಕು. ವಿಶ್ವಾಸ ಅಂತ ಹೇಳಿದ್ರೆ ದೇವರ ಹೇಳುತ್ತೆ, ಕಣ್ಣಿಗೆ ಕಾಣದವುಗಳು ನಿಜವೆಂದು. ಈಗ ದೇವರು ನಿನ್ನ ಕಣ್ಣು ಕಾಣ್ತಾ ಇದ್ದಾರ? ನೀನು ಆತ್ಮದಲ್ಲಿರುವಂತಹ ನಿರ್ಣಯದಲ್ಲಿರುವಂತಹ ತಂದೆ ದೇವರು ನಿನ್ನ ಕಣ್ಣಿಗೆ ಕಾಣ್ತಾ ಇದ್ದಾರ? ಇಲ್ಲ, ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ಆತ್ಮ ಸ್ವರೂಪಿ ಆಗಿದ್ದಾರೆ. ದೇವರು ಆತ್ಮವನ್ನ ನೋಡೋಕೆ ಸಾಧ್ಯ ಇಲ್ಲ. ಈ ಒಂದು ಶಾರೀರಿಕ ಕಣ್ಗಳಿಂದ ದೇವರನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಯಾವಾಗ್ಲೂ ಕೂಡ. ಆದ್ರೆ ಈ ಪ್ರಯತ್ನ ಮಾಡಿದ್ರೆ ದೇವರು ನೋಡೋಕೆ ಸಾಧ್ಯ ಇದೆ. ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇವರು ಆತ್ಮ ಸ್ವರೂಪಿ ಆಗಿರೋದ್ರಿಂದ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿ ದೇವರು ಕೇಳುತ್ತೆ, ಕಣ್ಣಿಗೆ ಕಾಣದಂತಗಳು ನಿಜವೆಂದು ತಿಳಿದುಕೊಂಡು, ಕಣ್ಣಿಗೆ ಕಾಣ್ತಾ ಇಲ್ಲ ಆದ್ರೂ ಕೂಡ ದೇವರು ನನ್ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ, ಒಂದು ನಂಬಿಕೆನೇ ವಿಶ್ವಾಸ ಆಗಿದೆ. ಆ ಒಂದು ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕಣ್ಣಿಗೆ ದೇವರು ಕಾಣದೇ ಇದ್ರು ಕೂಡ ಆತ್ಮ ಸ್ವರೂಪದಲ್ಲಿ ದೇವರು ನನ್ನೊಂದಿಗೆ ಇದ್ದಾರೆ ಅನ್ನೋಂತಹ ಒಂದು ಭರವಸೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಅಂದ್ರೆ ನೀವು ಆ ಒಂದು ವಿಶ್ವಾಸ ಇಲ್ಲದೆ ದೇವರ ಜೊತೆ ಇದ್ದಾರೋ ಇಲ್ಲವೋ, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಒಳ್ಳೆಯವನಾಗಿದ್ದೇನೋ, ನಾನು ಕೆಟ್ಟವನಾಗಿದ್ದೇನೋ, ನನ್ನ ಪ್ರಾರ್ಥನೆ ದೇವ್ರು ಕೇಳ್ತಾರೋ ಕೇಳಲ್ವಾ, ನಾನು ಏನ್ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ಇಲ್ಲ ಈ ಬೇರೆ ಏನಾದ್ರು ಮಾಡಿದ್ರೆ ಮಾತ್ರ ಪ್ರಾರ್ಥನೆ ದೇವ್ರು ಕೇಳ್ತಾರಾ ಅಂತೇಳಿ ವಿಶ್ವಾಸವಿಲ್ಲದೆ ಒಂದು ಚಂಚಲ ಚಿತ್ತವರಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರ ಬಳಿಗೆ ಸಾಗೋದಿಲ್ಲ, ದೇವರಿಗೆ ಅದು ಮುಟ್ಟೋದಿಲ್ಲ. ದೇವರ ಕೇಳುತ್ತೆ ವಿಶ್ವಾಸ ಭರಿತ ಪ್ರಾರ್ಥನೆ. ಹಂಗಾಗಿ ದೇವರ ಬಳಿಗೆ ಬರುವವನು, ಅಂದ್ರೆ ದೇವರು ಹೇಳಿದ್ದಾರೆ, ಈಗ ನಿಮ್ಮ ಹೃದಯದಲ್ಲಿದ್ದಾರೆ, ನಿಮ್ಮ ಆತ್ಮದಲ್ಲಿ ದೇವರು ನೆಲೆಗೊಂಡಿದ್ದಾರೆ. ದೇವರ ಬಳಿಗೆ ಬರುವುದ್ರೆ ನಿಮ್ಮ ಅಂತರಂಗದಲ್ಲಿ ಇರುವಂತಹ ದೇವರ ಬಳಿಗೆ ನೀವು ಹೋಗ್ಬೇಕಾದ್ರೆ, ದೇವರು ಇದ್ದಾನೆ, ಎಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿ ದೇವರಿದ್ದಾರೆ ಅನ್ನುವಂತ ಒಂದು ಭರವಸೆಯೊಂದಿಗೆ ನೀವು ದೇವರ ಬಳಿಗೆ ಬರಬೇಕು. ಆಗ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಆಗಿದ್ದಾರೆ. ಅಂದ್ರೆ ದೇವರನ್ನು ಹುಡುಕುವವರಿಗೆ ದೇವರು ಪ್ರತಿಫಲವನ್ನ ಕೊಡುವಂತವರಾಗಿದ್ದಾರೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಸೂತ್ರವನ್ನ ಕೊಡುವವರಾಗಿದ್ದಾರೆ. ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾರೆ ಅನ್ನುವಂತ ಭರವಸೆ ಉಳ್ಳವರಾಗಿ ನೀವಿರ್ಬೇಕು. ಹಂಗಾಗಿ ವಿಶ್ವಾಸ ಉಳ್ಳವರಾಗಿರ್ಬೇಕು ಅಂತ ಹೇಳ್ತೀನಿ. ಪ್ರಾರ್ಥನೆ ಮಾಡೋದು, ದೇವರೆಲ್ಲೋ ಪರಲೋಕದಲ್ಲಿದ್ದಾರೆ, ಅವರಲ್ಲಿ ಪ್ರಾರ್ಥನೆ ಒಂದು ವೇಳೆ ಕೇಳ್ಬೋದು, ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ದೇವರು ಕೇಳ್ತಾರೆ ಅನ್ನುವಂತ ಈ ತಪ್ಪಾದ ಅಭಿಪ್ರಾಯಗಳನ್ನ ಬದಿಗೊತ್ತಿ ದೇವ್ರ ವಾಕ್ಯ ಹೇಳುತ್ತೆ, ಅದ್ರ ಪ್ರಕಾರ ಕೇಳಿ. ದೇವ್ರ ವಾಕ್ಯ ಹೇಳುತ್ತೆ, ದೇವರು ನಿನ್ನಲ್ಲಿದ್ದಾರೆ, ನಿನ್ನ ದೇಹ ದೇವರ ಆಲಯ. ಯೇಸು ಯಾವಾಗಲೂ ಕೂಡ ನೀವು ನಡೆದಾಡುವ ದೇವರ ಆಲಯವಾಗಿದ್ದೀರಿ. ದೇವರು ನಿಮ್ಮನ್ನ ದೇವ್ರ ವಾಕ್ಯ ಹೇಳುತ್ತೆ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು
ಹೌದು, ದೇವ್ರ ವಾಕ್ಯ ಹೇಳುತ್ತೆ ಯುಗದ ಸಮಾಪ್ತವರೆಗೆ ದೇವರು ನಮ್ಮೊಂದಿಗೆ ಇದ್ದಾರೆ. ಓಕೆ, ದೇವ್ರ ವಾಕ್ಯ ಹೇಳುತ್ತೆ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನಿಮ್ಮ ದೇಹಗಳು ದೇವರ ಆಲಯವಾಗಿದೆ. ದೇವರ ಆಲಯ ಅಂದ್ರೇನು? ದೇವರು ವಾಸ ಮಾಡುವಂತಹ ಒಂದು ಸ್ಥಳ. ಹಾಗಾಗಿ ನಿನ್ನ ದೇಹನೇ ದೇವರು ವಾಸ ಮಾಡುವಂತಹ ಒಂದು ಸ್ಥಳ ಆಗಿರೋದ್ರಿಂದ ನಿನ್ನ ಅಂತರಂಗದಲ್ಲಿ ನಿನ್ನ ಅಂತರಂಗದ ಕಡೆಗೆ ನಿನ್ನ ಮನಸ್ಸನ್ನು ಕೊಂಡೊಯ್ಯಬೇಕು. ಕಣ್ಣುಗಳನ್ನು ಮುಚ್ಚಿ ನಾವಿಂದು ಪ್ರಾರ್ಥಿಸೋಣ. ನಿಮ್ಮ ಮನಸ್ಸನ್ನ ನಿಮ್ಮ ಒಂದು ಹೃದಯದ ಕಡೆಗೆ ತೆಗೆದುಕೊಂಡು ಹೋಗಿ. ನನ್ನಲ್ಲಿ ವಾಸಿಸ್ತಿರುವಂತಹ ನನ್ನ ತಂದೆ, ನನ್ನೆಲ್ಲ ಕಷ್ಟಗಳನ್ನ ನೀವು ಅರ್ಥವರಾಗಿದ್ದೀರಿ. ನನ್ನ ಎಲ್ಲ ಒಂದು ಕಷ್ಟಗಳನ್ನ, ನೋವುಗಳನ್ನ ನೀವು ಅರ್ಥವರಾಗಿದ್ದೀರಿ. ನನಗೆ ಬಿಡುಗಡೆಯನ್ನು ನೀವು ಕೊಟ್ಟಿದ್ದೀರಿ. ನನ್ನೊಂದಿಗೆ ನೀವಿದ್ದೀರಿ. ನಾನು ಯಾವತ್ತೂ ಭಯ ಪಡೋದಿಲ್ಲ. ನಾನು ನಿಮ್ಮ ಮಗನಾಗಿದ್ದೇನೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಪ್ರಾರ್ಥನೆಗಳನ್ನ, ಅವಶ್ಯಕತೆಗಳನ್ನ ವಿಶ್ವಾಸ ಮೂಲಕ ದೇವರಿಗೆ ತಿಳಿಸ್ಕೊಡೋದಾದ್ರೆ ದೇವರು ನಿಮ್ಮೆಲ್ಲ ದೇವರು ನಿಮಗೆ ಒಂದು ಪ್ರಾರ್ಥನೆ ಮೂಲಕವಾಗಿ ಎಲ್ಲ ಅವಶ್ಯಕತೆಗಳನ್ನ ದೇವರು ಸಲ್ಲಿಸುವರಾಗಿದ್ದಾನೆ. ಅದರಿಂದ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀವು ನಿಮ್ಮ ಮನಸ್ಸನ್ನ, ಈ ಒಂದು ಅಧ್ಯಾಯದ ಉದ್ದೇಶ ನಾನು ಹೇಳ್ತಿರೋದೇನಂತಂದ್ರೆ, ನಿಮ್ಮ ಮನಸ್ಸನ್ನ ನಿಮ್ಮ ಹೃದಯದ ಕಡೆಗೆ ತೆಗೆದುಕೊಂಡು ಹೋಗುವ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ನಿಮ್ಮ ಮನಸ್ಸು ದೇವ್ರ ಪ್ರಾರ್ಥನೆ ಮಾಡ್ಬೇಕಂದ್ರೆ ಎಲ್ಲೋ ಬ್ಲೈಂಡ್ ಆಗಿ ಎಲ್ಲೋ ದೇವ್ರು ಕೇಳ್ತಾರೋ ಕೇಳಲ್ವೋ ಅನ್ನೋ ಅವಿಶ್ವಾಸದ ದೇವ್ರ ಪ್ರಾರ್ಥನೆ ಮಾಡಬೇಡಿ. ನನ್ನ ಹೃದಯದಲ್ಲಿ ಯೇಸು ಇದ್ದಾರೆ. ನನ್ನ ಹೃದಯದಲ್ಲಿ ನಾನು ಮಾಡೋ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ದೇವ್ರ ಕೇಳ್ತಾರೆ, ಮನುಷ್ಯನ ಪಿಸುಗುಟ್ಟುವ ಪ್ರತಿಯೊಂದು ಮಾತನ್ನು ಕೂಡ ದೇವರು ಬಲ್ಲವರಾಗಿದ್ದಾರೆ. ಹಾಗಾಗಿ ನೀವು ಕೋಣೆಯಲ್ಲಿ ಅಂದ್ರೆ ಪ್ರತ್ಯೇಕವಾದಂತಹ ಕೋಣೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ ಅನ್ನೋ ನಂಬಿಕೆಯಲ್ಲಿ, ವಿಶ್ವಾಸವನ್ನು ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲಾ ಪ್ರಾರ್ಥನೆಗೂ ಕೂಡ ದೇವರು ಉತ್ತರ ಕೊಡೋರಾಗಿದ್ದಾರೆ. ದೇವರು ನಿಮ್ಮ ತಂದೆ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್.